ಮಹಡಿಯಿಂದ ಇನ್ನೇನು ಬೀಳುವ ಹಂತದಲ್ಲಿದ್ದ ಹರ್ಷವರ್ಧನ ಏನಾದ? ಯಾಕೆ ಅವನ ಬಾಳಲ್ಲಿ ಈ ಪರಿಯ ತೊಂದರೆಗಳು? ಇದಕ್ಕೆ ತೆರೆ ಬಿದ್ದಿದ್ದಾದ್ರೂ ಹೇಗೆ? ಬನ್ನಿ ನೋಡೋಣ. ನಿನ್ನ ಸಮಸ್ಯೆಗಳೇನಾದರೂ ಈತನಿಗೆ ಬಂದಿದೆಯಾ? ಕಾಲು ಏನದು? ಕಾಲು ನೋವು, ಇಲ್ಲಿ ತೊಡೆ ಥರ ಇಡ್ತಾ, ಆಮೇಲೆ ಕೈಯೆಲ್ಲ ಕೋಲ್ಡ್ ಆಗಿ ಸೀದ್ಕೊಂಡ್ಬಿಡುತ್ತೆ. ನಿನಗೆ ಅದು ಇವನಿಗೆ ಬರ್ತಾ ಇದೆಯಾ? ಇಲ್ಲ, ನಾನು ಮಾಡ್ತೀನಿ. ನೀನು ಮಾಡ್ತೀಯಾ ಹಾಗೆ? ಓಕೆ. ಈಗ ಓದೋದ್ರಲ್ಲಿ ಆಸಕ್ತಿ ಕೊಡದೇ ಇರೋದು, ಓದ್ಲಿಕ್ಕೆ ಆಗದೆ ಹೇಗೆ ಮಾಡೋದು ನೀನೇ. ಮಂಜುನಾಥ ಶಾಸ್ತ್ರಿಗಳು ಎಲ್ಲವನ್ನೂ ಕೇಳಿಸಿಕೊಂಡ ನಂತರ ಮೋನಿಕಾ ಆತ್ಮಕ್ಕೆ ಮುಕ್ತಿ ನೀಡುತ್ತಾರೆ. ಈಗ ನಾನು ನಿನ್ನನ್ನು ಈ ದೇಹದಿಂದ ಬಿಡಿಸಿ ಪುನರ್ಜನ್ಮ ಕಳಿಸ್ಕೊಡ್ಲಾ? ನೋಡು, ದೊಡ್ಡ ಪಿರಮಿಡ್ ಇದೆ, ಸತ್ಯದಲ್ಲಿ ಸೇರ್ಕೋಬೇಕು. 1 2 3. ಕಣ್ಮರೆ ಆಯ್ತಾ? ಈಗ ನೋಡು, ನಿನ್ನ ದೇಹವನ್ನು ತಲೆಯಿಂದ ಕಾಲು ತನಕ ಸಂಪೂರ್ಣವಾಗಿ ನೋಡ್ಕೊ. ನಿನಗೆ ಅದೇನೇನು ಸಮಸ್ಯೆ ಇತ್ತು ಅದೆಲ್ಲವನ್ನು ತೊಗೊಂಡು ಹೊರಟೋಯ್ತಾ ಅದು? ನಾನೀಗ 1ರಿಂದ 3 ನೆನೆಸಿದ ನಂತರ ಕೈಗಳನ್ನು ಉಜ್ಕೋತಾ, ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆಗೆ ಬರ್ತೀಯ. 1 2 3 ಗೋ. ಕೆಲ ದಿನಗಳ ನಂತರ ಹರ್ಷವರ್ಧನನ್ನ ನೋಡುವುದಕ್ಕೂ ಮೊದಲು ಆತನ ಶಾಲೆಗೆ ತೆರಳಿ ಆತನ ಬಗ್ಗೆ ತಿಳಿಯಲು ಪ್ರಯತ್ನಿಸಿದಾಗ ಕಂಡುಬಂದ ಪ್ರತಿಕ್ರಿಯೆ ಹೀಗಿದೆ. ಸರ್, ನನ್ನ ಹೆಸರು ಮಹೇಂದ್ರ ಅಂತ, ಸೆಂಟ್ ಫ್ಲವರ್ ಸ್ಕೂಲ್ ಟೀಚರು, ಕನ್ನಡ ಪಾಠ ಮಾಡ್ತೀನಿ. ಸುಮಾರು ಒಂದು 2 ವರ್ಷದಿಂದ ಈ ಹುಡುಗನ ಬಗ್ಗೆ ನಾನು ನೋಡ್ತಾ ಇದ್ದೆ. ಇದ್ಗಿದ್ದಾಗ ಕ್ಲಾಸ್ ರೂಮಲ್ಲಿ ಅನ್ಕಾನ್ಷಿಯಸ್ ಆಗಿ ಬೀಳ್ತಾ ಇದ್ದ. ನಮಗೆಲ್ಲ ತುಂಬ ಗಾಬರಿ ಆಗ್ತಾಯಿತ್ತು. ಎದೆ ಉಜ್ಜೋದು, ಕೈ ಉಜ್ಜೋದು ಎಲ್ಲ ಮಾಡ್ತಾಯಿದ್ವಿ. ತದನಂತರ ಪೇರೆಂಟ್ಸು ಕಾಲ್ ಮಾಡಿ, ಆನಂತರ ಪೇರೆಂಟ್ಸ್ ಕರೆಸಿ ಮನೆಗೆ ಕಳಿಸ್ತಾಯಿದ್ವಿ. ತದನಂತರ ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಅವನಿಗೆ ಕೋಪ್ರೇಟ್ ನಾವು ಮಾಡ್ಕೊಂಡು ಬಂದ್ವಿ. ಈಗ ಅವನು ಚೆನ್ನಾಗಿದ್ದಾನೆ. ಸೊ ಕ್ಲಾಸಿಗೆ ಬರ್ತಾಯಿದೆ. ನಮಗೊಂದು ರೀತಿ ಎಲ್ಲ ರೀತಿ ಖುಷಿ ಆಗ್ತಾಯಿದೆ. ಆ ನಂತರ ಹರ್ಷವರ್ಧನ ಮನೆಯಲ್ಲಿ ಈಗ ಹೇಗಿರಬಹುದು ನೋಡೋಣ ಎಂದು ಹೋದಾಗ ಕಂಡ ದೃಶ್ಯಗಳು ಹೀಗಿದೆ. ಫೋನ್ ರಿಂಗು ಅಪರೂಪ ಆಗಿದೆ ಸರ್. ನನಗೆ ಇರೋದು ಹೇಳ್ಬೇಕಂದ್ರೆ, ಈಗ ಕೆಲಸದಲ್ಲಿ ನನಗೆ ಒಂದು ಸ್ವಲ್ಪ ಫ್ರೀನೆಸ್ ಸಿಕ್ತು. ಮನೆ ಏನಾಯಿತು, ಸ್ಕೂಲ್ಗೆ ಕರ್ಕೊಂಡೋಗ್ಬಿಟ್ಟೆ. ಅವನು ಕ್ಲಾಸಲ್ಲಿ ಹೆಂಗೆ ಏನು ಮಾಡ್ತಾಯಿದ್ದಾನೋ, ಮನಗಿದ್ದಾನೋ ಇಲ್ಲ ಏನೋ ತೊಂದರೆ ಆಗ್ತಾಯಿದೆಯಾ ಅನ್ನೋ ಒಂದು ಆ ಭಾವನೆ ಈಗ ಫುಲ್ಲು ಚೇಂಜ್ ಆಗಿ ಸ್ಕೂಲಲ್ಲಿ ಹೋಗ್ತಾಯಿದ್ದೆ. ನಾನು ಕೇಳಿದೆ ನನ್ನ ಮಗನ್ನ, ಏನೋ ಹೆಂಗಿದ್ಯಾ ಸ್ಕೂಲಲ್ಲಿ ಈಗ ಅಂತ ಅಂದೆ. ಏನೂ ತೊಂದರೆ ಇಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ಚಿಂತೆ ಇಲ್ಲ. ಮಂಜು ಸಾರ್ ಹೇಳಿದ್ಮೇಲೆ ಫೀಲಿಂಗೇ ಒಟ್ಟಾಗಿದೆ, ಫೀಲಿಂಗೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆವಾಗ ತುಂಬ ನೊಂದೋಗ್ಬಿಟ್ಟಿದ್ದವು. ಎಲ್ಲೋದ್ರೂ ನಮಗೆ ಪರಿಣಾಮ ಕಾಣಿಸ್ಲಿಲ್ಲ. ತುಂಬ ನೊಂದೋಗಿ ಅವನಿಗೇನಾಯಿತು ಅಂದರೆ ಮನೆಯವರೆಲ್ಲ ಬದುಕೋದು ಬೇಡ ಅಂತಲೇ ನಾವು ನಿರ್ಧಾರ ಮಾಡ್ಕೊಂಡಿದ್ದು. ಇರೋದೊಬ್ಬನೇ ನಮಗೆ ಮಗು, ಅವನಿಂದ ನಾವು ಜೀವನ ಕಾಣ್ತಾಯಿದ್ದೋ. ಅವ್ನಿಗೆ ಹಿಂಗೆ ಆಗೋಯ್ತಲ್ಲ ಅಂತ ತುಂಬ ನೊಂದಿಂದ ಹಂಗೆ ಅಂತಾಯಿದ್ದೋ. ಆದರೆ ಇವಾಗ ಗುರುಜಿ ಹತ್ರ ಹೋಗಿ ಬಂದಮೇಲೆ ನಮಗೆ ಧೈರ್ಯ ಬಂದುಬಿಟ್ಟಿದೆ. ನಾವು ಬದುಕಬೇಕು, ಬಾಳಬೇಕು ಅನ್ನೋ ಧೈರ್ಯ ಅವ್ರು ಕೊಟ್ಟಿದ್ದಾರೆ. ಹಾಫ್ ಮಂತ್ ಆಯಿತು. ಮೊದಲು ಹೋಗುವಾಗಲೇ ಸುಸ್ತಾಯ್ತಾಯಿತ್ತು, ತಲೆ ಸುಸ್ತಾಯಿತ್ತು. ಅವಾಗ ಹೋಗೋಕ್ಕಾಗ್ತಾ ಇರಲಿಲ್ಲ. ಇವಾಗೇನಿಲ್ಲ. ಮೊದಲೆಲ್ಲ ಎದೆನೋ ಬರ್ತಾಯಿತ್ತು. ಎದೆನೋ ಬಂದ ತಕ್ಷಣ ತಲೆ ಸುದ್ದು ಬಿದ್ದೋಯ್ತದೆ. ಆಮೇಲೆ ಸ್ಕೂಲಲ್ಲೆಲ್ಲರೂ ಫೋನ್ ಮಾಡಿ ಕರೆಸ್ತಾಯಿದ್ರು. ಇವಾಗೇನಿಲ್ಲ. ಅಂದರೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಭಯ ಪಡಬಾರ್ದು. ಆಗೋದಾಗುತ್ತೆ, ಸ್ವಲ್ಪ ತಡಿಬೇಕು. ಆಗಿಲ್ಲ ಅಂದರೆ ಹೇಳಿ ಇಡಿಸ್ಬೇಕು. ಆಮೇಲೆ ಗುರುಜಿ ಹತ್ರ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ಇನ್ನೊಂದು ನಿಮ್ಮ ಹತ್ರ ಏನಂತ ಹೇಳಿದ್ರೆ, ನಾವು ನೋಡ್ತಾರಂಥ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ.
ನಮ್ಮ ಈ ಸುವರ್ಣ ಚಾನಲ್ಗೆ ಹೋಗಿ ನಿಮ್ಮ ನೋವುಗಳನ್ನ ತೋಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಚಾನಲ್ದವರೆಗೂ ನಮಸ್ಕಾರ ಮಾಡಿ ನಿಜವಾಗ್ಲೂ ನಮ್ಮ ಮನಸ್ಪೂರ್ವಕ ನಮಸ್ಕಾರ ಹೇಳ್ತಿದ್ದೀನಿ. ಈ ಸ್ಥಳದ ಅವರು ನಮ್ಮ ಮಂಜು ಗುರು ಸಾರ್ಗೂ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಮ್ಮ ಮನೆ ಕುಟುಂಬ ಪರಿವಾರ ಹೇಳ್ತಾ ಇದ್ದೀನಿ ಸರ್. ಈಗ ನನ್ನ ಮಗನಿಗೋಸ್ಕರ ನಾನು ಹೋಗಿ ಇನ್ನೊಬ್ಬರು ಆಡ್ಕೋತಾರೆ ಅಂದರೆ ಅವ್ರು ಬರ್ತಿರಲಿಲ್ಲ, ಅವ್ರು ನೋಡಿ ನಾವು ಹೋಗಿದ್ದೀವಿ. ಈಗ ನನ್ನ ಮಗನ ನೋಡಿ ಇನ್ನೂ ಎಷ್ಟೋ ಮಕ್ಳು ಹಿಂಗೆ ಒಳಗಡೆ ನರಳ್ತಾ ಇರ್ತಾರೆ, ಅವ್ರ ತಾಯಿ ತಾಯಿ ಎಷ್ಟು ಕಷ್ಟಪಡ್ತಾ ಇರ್ತಾರೋ ಏನೋ. ಅವ್ರಿಗೊಂದು ನಮ್ಮಿಂದ ಒಂದು ಇದೊಂದು ಥರ ಸಹಾಯನೇ ಅನ್ಕೋಬೋದು. ಅವರು ಮತ್ತೆ ನೋವು ಪಟ್ಟವ್ರು ಗುರುಜಿ ಹತ್ರ ಹೋದರೆ ಅವರು ನಮ್ಮ ಥರ ಎಲ್ಲ ಕಷ್ಟದಿಂದನೂ ಮುಕ್ತಿ ತೊಗೊಬೋದು ಅಂತ ನನ್ನ ಅಭಿಪ್ರಾಯ. ಹರ್ಷವರ್ಧನನ ಬಾಳಲ್ಲಿ ಕಳೆದು ಹೋದ ಹರ್ಷದ ವಾತಾವರಣ ಮತ್ತೆ ಮರಳಿದೆ. ಆತನ ತಂದೆ ತಾಯಿ ಮಗನ ಬದಲಾವಣೆಗೆ ಸಂತಸಗೊಂಡಿದ್ದಾರೆ. ಮನಕಲುಕುವ ಪ್ರಕರಣದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.